ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸ್ಫೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಇಷ್ಟೊಂದು ಚಿಪ್ಸ್ ಇದೆ ಅಂತ ನೋಡ್ತಾ ಇದ್ದೀರಾ? ಇದೆಲ್ಲ ಅಂಗಡಿಯಿಂದ ತಂದಿದ್ದಲ್ಲ, ಮನೆಯಲ್ಲೇ ಮಾಡಿರೋದು ಹೋಮ್ ಮೇಡ್ ಪೊಟ್ಯಾಟೊ ಚಿಪ್ಸು. ಸೌಂಡಲ್ಲೇ ಗೊತ್ತಾಗ್ತಿರ್ಬೋದು ನಿಮಗೆ ಎಷ್ಟು ಕ್ರಿಸ್ಪಿಯಾಗಿದೆ ಚಿಪ್ಸು ಅಂತ. ಈ ಥರ ಗರ್ಗರಿಯಾದಂತಹ ಪೊಟ್ಯಾಟೊ ಚಿಪ್ಸ್ನ ಮನೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ನನಗೂ ಕೂಡ ಮುಂಚೆ ಗೊತ್ತಿರಲಿಲ್ಲ. ನಾನು ಕೂಡ ಫಸ್ಟ್ ಟೈಮು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ಬನ್ನಿ ತಡ ಮಾಡ್ದೇನೆ ರೆಸಿಪಿನ ಚೆಕ್ ಮಾಡೋಣ. ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಒಂದು 6ರಿಂದ 7 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಆಲೂಗೆಡ್ಡೆ ರೇಟ್ ಕೂಡ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಚಿಪ್ಸ್ ಮಾಡೋಣ ಅಂತ ಟ್ರೈ ಮಾಡಿದ್ದು. ಹೆಲ್ದಿ ಅಂತ ಹೇಳಲ್ಲ, ಆದರೂ ಕೂಡ ಮನೆಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಹೆಲ್ದಿನೇ ಇರುತ್ತಲ್ವಾ, ಹಾಗಾಗಿ ಮೀಡಿಯಮ್ ಸೈಜ್ನಲ್ಲಿ ಆಲೂಗೆಡ್ಡೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಹೊರಗಡೆಯಿಂದ ಎಲ್ಲ ಚಿಪ್ಸ್ ತರೋದು ತುಂಬಾ ಕಡಿಮೆ. ನಾವು ಈ ಥರ ಮನೆಯಲ್ಲೇ ಒಂದ್ಸಲ ಟ್ರೈ ಮಾಡಿ ನೋಡೋಣ, ಹೊರಗಡೆಯಿಂದ ಯಾಕೆ ತರಬೇಕು ಅಂತ. ಪೊಟ್ಯಾಟೊ ಚಿಪ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ, ಹಾಗೆ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೆ ಅಂತ ಕೂಡ ನಮಗೆ ಗೊತ್ತಿರಲ್ಲ ಅಲ್ವಾ. ನೋಡಿ, ಇಲ್ಲಿ ಈ ಥರ ಸ್ಲೈಸರ್ನಿಂದ ಈ ಥರ ಮಾಡ್ಕೊಳ್ಬೇಕು. ತುಂಬ ದಪ್ಪನೂ ಅಲ್ಲ, ತೆಳುವೂ ಅಲ್ಲ, ಆ ಥರ ಸ್ಲೈಸಸ್ ಮಾಡಿಕೊಂಡು ಕೋಲ್ಡ್ ವಾಟರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕೋಲ್ಡ್ ವಾಟರ್ನಲ್ಲಿ ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಅದನ್ನು ಒಂದು ಒಳ್ಳೆ ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀವಿ. ನನ್ನ ಮಗಳಿಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ಯಾಕಂದರೆ ಮನೆಯಲ್ಲೇ ಚಿಪ್ಸ್ ರೆಡಿ ಆಗ್ತಿದೆ ಅಂದರೆ ಏನೋ ಒಂಥರ ಅವಳಿಗೂ ಕೂಡ ಖುಷಿ. ಈ ಥರ ಕೋಲ್ಡ್ ವಾಟರ್ನಲ್ಲಿ ಹಾಕ್ಕೊಳ್ಳೋದ್ರಿಂದ ಚಿಪ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಟಿಪ್ಸನ್ನು ನೋಡಿದ್ದೆ, ಹಾಗೆ ಅದನ್ನು ಟ್ರೈ ಮಾಡಿದೆ. ಹಾಗೆ ಚಿಪ್ಸ್ ಚೆನ್ನಾಗಿ ಬಂದಿತ್ತು. ಈ ಥರ ಬಟ್ಟೆ ಮೇಲೆ ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಡ್ರೈ ಮಾಡ್ಕೊಳ್ಬೇಕು. ಅದರ ಮೇಲ್ಗಡೆ ಒಂದು ಬಟ್ಟೆ ಹಾಕ್ಕೊಂಡು ನೀರನ್ನು ಡ್ರೈ ಮಾಡ್ಕೊಳ್ತಾ ಆಮೇಲೆ ಒಂದು ಕಡೆ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀವಿ. ಇದು ನೀರೆಲ್ಲ ಹೋಗಿ ಸ್ವಲ್ಪ ಡ್ರೈ ಆಗಿದೆ, ಎಣ್ಣೆ ಕೂಡ ಕಾದಿದೆ. ಈ ಥರ ನೋಡಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀವಿ. ಒಂದೇ ಸಲಕ್ಕೆ ತುಂಬ ಚಿಪ್ಸನ್ನು ಮಾಡ್ಕೊಳ್ಬೋದು. ಸ್ವಲ್ಪ ದೊಡ್ಡ ಬಾಣಲಿ ಇಟ್ಕೊಂಡ್ರೆ ತುಂಬ ಹಾಕ್ಕೋಬೋದು, ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಒಂದು 5ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಬೇಗ ಇದು ಆಗೋದಿಲ್ಲ, ನಿಧಾನಕ್ಕೆ ಆಗುತ್ತೆ. ಇದು ಚೆನ್ನಾಗಿ ಕ್ರಿಸ್ಪ್ ಆಗಬೇಕು ಅಂದರೆ ಸ್ವಲ್ಪ ನಿಧಾನಕ್ಕೆ ಎಣ್ಣೆಯಲ್ಲಿ ಕರ್ಕೊಳ್ಬೇಕಾಗತ್ತೆ. ಇದು ನೋಡಿ, ಫಸ್ಟಿಗೆ ಹಾಕಿದ್ದು ಅಷ್ಟು ಚೆನ್ನಾಗಿ ಬಂದಿಲ್ಲ, ಒಂದೊಂದು ಸ್ವಲ್ಪ ಕೆಂಪಗಾಗಿದೆ, ಕೆಲವೊಂದು ಹಾಗೆ ಇದೆ. ಫಸ್ಟಿಗೆ ಹೀಗಾಗುತ್ತೆ, ಆಮೇಲೆ ನೀಟಾಗಿ ಬರುತ್ತೆ. ಇದನ್ನು ಬಿಡುವಾಗ ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಆಮೇಲೆ ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊಳ್ಬೋದು. ತುಂಬ ಚಿಪ್ಸ್ ಆಗಿತ್ತು. 7 ಆಲೂಗೆಡ್ಡೆನಲ್ಲಿ ತುಂಬ ಸಲ, ಒಂದು 5ರಿಂದ 6 ಸಲ ಚಿಪ್ಸನ್ನು ಕರಿಬೇಕಾಯಿತು. ತುಂಬಾ ಟೈಮ್ ಕೂಡ ಬೇಕಾಗತ್ತೆ. ನೋಡಿ, ಇದು ಸೆಕೆಂಡ್ ಟೈಮ್ ಹಾಕ್ಕೊಂಡಿರೋದು, ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಒಂದೇ ಥರ ಅದು ಕ್ರಿಸ್ಪಾಗಿ ಫ್ರೈ ಆಗಿತ್ತು. ಹಾಗೆ ಇದು ಕ್ರಿಸ್ಪಾಗಿ ಬಂದಿಲ್ಲ ಅಂದರೆ 2 ಸಲ ಬೇಕಾದರೂ ಇದನ್ನು ಡಬಲ್ ಫ್ರೈ ಮಾಡ್ಕೊಳ್ಬೋದು. ಹಾಗೆ ಒಂದು ಕಡೆ ಎಣ್ಣೆಯಲ್ಲಿ ಕರಿತಾ ಇರ್ತೀವಿ, ಇನ್ನೊಂದು ಕಡೆ ನಾವು ಈ ಥರ ಖಾರದ ಪೌಡರು ಮತ್ತು ಉಪ್ಪನ್ನು ಸೇರಿಸಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಟಾಸ್ ಮಾಡ್ಕೊಳ್ಬೇಕು. ಇದು ನಾರ್ಮಲ್ ಆಗಿ ಖಾರದ ಪೌಡರು ಮತ್ತು ಉಪ್ಪು ಹಾಕ್ಕೊಂಡಿರೋದು. ಇನ್ನೊಂದು ಫ್ಲೇವರು ಇರಲಿ, ಸ್ವಲ್ಪ ಹೆಲ್ದಿಯಾಗಿರಲಿ, ಪೊಟ್ಯಾಟೊ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ, ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗಲಿ ಅಂತ ಹೇಳಿ ಜೀರಾ ಪೌಡರ್ ಮತ್ತು ಉಪ್ಪನ್ನು ಹಾಕ್ಕೊಂಡೆ. ಇದ್ರ ಜೊತೆಗೆ ಸ್ವಲ್ಪ ಖಾರದ ಪೌಡ್ರು ಕೂಡ ಹಾಕ್ಕೊಂಡಿದ್ದೆ. 3 ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಚಿಪ್ಸನ್ನು ಕೂಡ ಮಾಡ್ಕೊಂಡಿದ್ದೆ. ಇದು ನೋಡಿ ಇನ್ನೊಂದು ಫ್ಲೇವರು, ಅಂದರೆ ಸ್ವಲ್ಪ ಖಾರದ ಪೌಡ್ರು ಕೂಡ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಜೀರಾ ಪೌಡರು ಮತ್ತು ಉಪ್ಪು ಹಾಕ್ಕೊಂಡು ಟಾಸ್ ಮಾಡ್ಕೊಳ್ಬೇಕು. ಈ ಜೀರಾ ಪೌಡರ್ ಹಾಕಿದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟಾಗಿತ್ತು.
ತುಂಬಾ ಈಸಿಯಾಗಿ ಆಲೂ ಚಿಪ್ಸನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಹೊರಗಡೆ ಎಲ್ಲ ತುಂಬ ದುಡ್ಡು ಕೊಟ್ಟು ಮತ್ತು ಯಾವುದೋ ಎಣ್ಣೆಯಲ್ಲಿ ಕರೆದಿರೋದನ್ನು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಮಾಡಿ ಒಂದು 2-3 ದಿವಸ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಗೆ ಇದು ತಣ್ಣಗಾದ್ರ ಮೇಲೆ ಒಂದು ಬಾಕ್ಸ್ಗೆ ಹಾಕ್ಕೊಳ್ಬೇಕಾಗತ್ತೆ. ಫಸ್ಟೇ ಹಾಕಿದ್ರೆ ಮೆತ್ತಗಾಗ್ಬಿಡತ್ತೆ. ನೋಡಿ ಎಷ್ಟೊಂದು ಚಿಪ್ಸ್ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಹಾಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಾಗಿ ಬಂದಿತ್ತು. ಈ ಥರ ನೋಡಿ ಕಟ್ ಆಗುತ್ತೆ. ಇದಾಗಿತ್ತು ಇವತ್ತಿನ ಸಿಂಪಲ್ ರೆಸಿಪಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟ್ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.